ಇವತ್ತು ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ 1012 ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಅದ ನೋಡ್ರಿ. ನಮಸ್ತೆ, ಹರಿಯೋಂ. ಸತ್ಯಮದ ಶ್ರೀ ಕ್ಷೇತ್ರ ತಿರುಪತಿ ಮಹಾಪುರ ದ್ವಾರ ಬಲಭೀಮಸೇನ ದೇವಸ್ಥಾನಕ್ಕೆ ಇವತ್ತಿನ ದಿವಸ ನಾ ಹೊಂಟೀನಿ. ಹಳ ಪುರಾಣದ ಪ್ರಕಾರ ಈ ಒಂದು ದೇವಸ್ಥಾನಕ್ಕೆ ಭಗವಾನ್ ಹನುಮಂತನು ಈ ಕ್ಷೇತ್ರಕ್ಕೆ ಬಂದಿದ್ದಂತ ಇತಿಹಾಸ ಅದ. ಹನುಮಂತನು ಒಮ್ಮೆ ತಿರುಪತಿಯಲ್ಲಿ ನಡೀತಿರುವ ಶ್ರೀನಿವಾಸ ದೇವರ ವಿವಾಹಕ್ಕೆ ಹಾಜರಾಗಲು ಹೋಗ್ತಿದ್ರಂತ. ಹೋಗುವ ದಾರಿಯಲ್ಲಿ ಸ್ಥಳದಲ್ಲಿ ನಿಂತು ತಪಸ್ಸು ಮಾಡ್ತಿದ್ರಂತ. ಆ ಒಂದು ಜಾಗನಾಗ ಋಷಿಗಳು ಗುಂಪನ್ನು ನೋಡಿ ಅವರಿಗೆ ಆಶೀರ್ವದಿಸಿದ್ರ. ಪುಣ್ಯಕ್ಷೇತ್ರವೇ ಇವತ್ತಿನ ದಿವಸನ ಮೋತಕಪಲ್ಲಿ ಬಲಭೀಮಸೇನ ದೇವಸ್ಥಾನ. ಮತ್ತು ಋಷಿಗಳು ಹನುಮಂತನನ್ನು ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಭಕ್ತರನ್ನು ಆಶೀರ್ವದಿಸಂತೆ ಪ್ರಾರ್ಥಿಸಿದ್ರಂತ. ಈ ದೇವಾಲಯನ್ನು ಮೊದಲು ಚಾಲುಕ್ಯರ ರಾಜ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತಂತ. ನಂತರ ಕಾಕಲ್ವಾರ ಆಳುತ್ತಿದ್ದ ಸ್ಥಳೀಯ ಆಡಳಿತಗಾರ ರಾಜ ಲಕ್ಷ್ಮಣಪ್ಪ ನಾಯಕರಿಗೆ ಒಂದು ದೈವಿಕ ಕನಸು ಬಿತ್ತು. ಇಲ್ಲಿ ಹನುಮಂತನು ಕಾಣಿಸಿಕೊಂಡ್ರು. ಹನುಮಂತ ದೇವರು ಈ ಸ್ಥಳದಲ್ಲಿ ವಾಸಿಸುತ್ತೇನೆ ಎಂದು ಅವರಿಗೆ ಕನಸಿನಾಗ ಹೇಳಿದ್ರಂತ. ರಾಜನು ಸ್ವಯಂ ವ್ಯಕ್ತವಾದ ವಿಗ್ರಹವನ್ನು ಕಂಡು ಹಿಡಿದು ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದ್ರಂತ. ಅದೇ ಕ್ಷೇತ್ರವೇ ಬಲಭೀಮಸೇನ ದೇವಸ್ಥಾನ. ಇವಾಗ ಈ ಕ್ಷೇತ್ರ ಸುಪ್ರಸಿದ್ಧಿಯನ್ನು ಹೊಂದಿದ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾರ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಧನ್ಯವಾದ. ಜೈ ಶ್ರೀರಾಮ್.